ರಾಜ್ಯದ ಗವರ್ನರ್ ಆದ ನಾರಾಯಣಸ್ವಾಮಿ ಗೆಹ್ಲೋಟ್ ಸಿದ್ದರಾಮಯ್ಯನ 5 ಗ್ಯಾರಂಟಿಗಳು ನಿಲ್ಲಿಸಬೇಕು ಅಂತ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರಧಾಮ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ. ಆಗಸ್ಟ್ 26ರಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು: ಹರಿನಾಮ ಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಾಭಿಷೇಕ, ಪ್ರವಚನ, ವೈಭವದ ಆರತಿ, ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆ ಆಗಲಿದೆ. ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ. ಬನ್ನಿ, ನಂದ ಗೋಕುಲನ ದರ್ಶನ ಪಡೆದು ಪುನೀತರಾಗೋಣ. ಸ್ಥಳ ಮಲ್ನಾಡು ಕ್ಯಾನ್ಸರ್ ಆಸ್ಪತ್ರೆ ಎದುರು, BH ರಸ್ತೆ, ಬಿದಿರೆ, ಶಿವಮೊಗ್ಗ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯದ ನಾಯಕರು ಕರೆ ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯಪಾಲರ ವಿರುದ್ಧ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗಲೂ ಒಬ್ಬ ನಿಷ್ಠಾವಂತ ರಾಜಕಾರಣಿಯಾದಂಥ ಸಿದ್ದರಾಮಯ್ಯ ಅವರಿಗೆ ವಿರೋಧವಾಗಿ ರಾಜ್ಯಪಾಲರು ಇವತ್ತೇನು ಆದೇಶ ಮಾಡಿದ್ದಾರೆ, ಪ್ರಜಾಪ್ರಭುತ್ವದ ಕೊಲೆ ಮತ್ತು ಸಂವಿಧಾನದ ಕೊಲೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಂಥ ವ್ಯಕ್ತಿಗಳು, ಸಾಮಾನ್ಯ ಒಬ್ಬ ವ್ಯಕ್ತಿ ಕೊಟ್ಟಂಥದ್ದನ್ನ ಇವತ್ತು ಪ್ರಾಸಿಕ್ಯೂಷನ್ಗೆ ಕೊಟ್ಟು ಕೇಸ್ ಹಾಕಬೇಕಂತ ಹೇಳೋದು ಇದೆಯಲ್ಲ, ಇದು ರಾಜ್ಯಪಾಲರಿಗೆ ಗೌರವ ತರೋದಂತಲ್ಲ. ಯಾರದೋ ಏಜೆಂಟಾಗಿ ಕೆಲಸ ಮಾಡ್ತಿರುವಂಥ ರಾಜ್ಯಪಾಲರಿಗೆ ಧಿಕ್ಕಾರ ನಾನು ಕೂಗ್ತೀನಿ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ಅವನ ಮೇಲೆ ಕೇಸ್ ಹಾಕ್ತ ವ್ಯಕ್ತಿ ಕೊಟ್ಟಿದ ತಕ್ಷಣ ನೀವು ಇವತ್ತು ಪ್ರಾಸಿಕ್ಯೂಷನ್ಗೆ ಕೊಡ್ತೀರಾ ಅಂತ ಹೇಳಿದ್ರೆ, ನೀವು ಒಬ್ಬ BJPಯ ಏಜೆಂಟಾಗಿ ಕೆಲಸ ಮಾಡ್ತಿದ್ದೀರಿ. ಅಂಥದ್ರಲ್ಲೂ ಸಹ ನೀವು ಮೋದಿಯವರ ಪರವಾಗಿ, HD ಕುಮಾರಸ್ವಾಮಿ ಅವರ ಪರವಾಗಿ ಮತ್ತು BJPಯ ವರಿಷ್ಠರ ಪರವಾಗಿ ನೀವು ಕೆಲಸ ಮಾಡ್ತೀರಂದರೆ ನಾಚಿಕೆ ಆಗಬೇಕು ನಿಮಗೆ. ರಾಜ್ಯಪಾಲರೇ ನಿಮಗೆ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ? ಈ ರಾಜ್ಯದಲ್ಲಿ 136 ಸೀಟು ನಾವು ಗೆದ್ದಿದ್ದೀವಿ. BJPಯವ್ರು ನೀವೇನೂ ಮಾಡೋಕ್ಕಾಗಲ್ಲ, ನಿಮಗೆ ತಾಕತ್ತು ದಮ್ಮಿರಲಿಲ್ಲ. ನೀವು ಗೆದ್ದಿರೋದು ಯಾವಾಗಲೂ ಸಹ 104, 108, 110ರಲ್ಲೇ ನೀವು ಗೆದ್ದಿದ್ದು. ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಮಾಡಿ ಯಾವುದೇ ರೀತಿಯಲ್ಲಿ ಬಂದಂಥ ನೀವು ಇವತ್ತು ನಮಗೆ ಪಾಠ ಕಲ್ಸಕ್ಕೆ ಬರ್ತಿದ್ದಾರೆ. ನೀವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು 136 ಜನ MLA ಅವರು ನಾವು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ಯಾವ ಕಾರಣಕ್ಕೂ ಈ BJPಗೆ ನಮ್ಮ ಸರ್ಕಾರ ಉಳಿಸೋಕ್ಕೆ ಬಿಡೋದಿಲ್ಲ. ನಾವು ಇವತ್ತು ಅವರಿಗೆ ತಾಕತ್ತಿದ್ರೆ, ಇವತ್ತು ನಮ್ಮ ಸರ್ಕಾರ ತಪ್ಪು ಮಾಡಿದೆ. ಇವತ್ತು PSI ಹಗರಣವನ್ನು ತನಿಖೆ ಮಾಡಿ ಇವತ್ತು ಹಾಕಿದರೆ ಇವತ್ತು ಯಡಿಯೂರಪ್ಪನ ಮಕ್ಕಳು ಎಲ್ಲರೂ ಜೈಲಿಗೆ ಹೋಗ್ತಿದ್ರು ಇವತ್ತು. ಆದರೆ ಇವತ್ತು ಮಾಡಲಿಲ್ಲ, ಅವ್ರು ನಿಧಾನ ಮಾಡಿದ್ದಾರೆ. ಇವತ್ತು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ಆಗಬೇಕು ಇವತ್ತು, ಅಂಥದ್ದೆಲ್ಲ ಬಿಡಬಾರ್ದು. ಇವತ್ತು ವಿಜೇಂದ್ರ ಮಾತಾಡ್ತಾನೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀನಿ. ನಾಚಿಕೆ ಆಗಬೇಕು. ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದ, ನೀನು ಜೈಲಿಗೆ ಹೋಗ್ತೀಯ. ಬರೆದಿಡ್ಕೊ ನೀನು ಜೈಲಿಗೆ ಹೋಗ್ತೀಯ, ನೀನು ಅಣ್ಣನು ತಮ್ಮನು ಜೈಲಿಗೆ ಹೋಗ್ತಾನೆ. ಇವತ್ತು ನೀವೇ ಭ್ರಷ್ಟಾಚಾರದ ಪ್ರೀತಾಂಬರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಆಸ್ತಿ ಮಾಡಿಕೊಂಡು ಹಗರಣ ಮಾಡ್ಕೊಂಡು ಕೂತಂಥವ್ರು ನೀವು ನಮ್ಮ ಬಗ್ಗೆ ಮಾತಾಡ್ತೀರ. ನೀವು ಇವತ್ತು ತೆಗಿತೀವಿ, ನಾವು ಬಿಡೋದಿಲ್ಲ. ನೀನು ಮುಂದೆ ನಮ್ಮ ಹೋರಾಟ ಏನಿದ್ರು ನಿಮ್ಮ ಭ್ರಷ್ಟಾಚಾರದ ವಿರೋಧನೇ ಹೋರಾಟ ಮಾಡ್ತೀವಿ. ಇವತ್ತು ಬಿಡೋದಿಲ್ಲ. ನಾವು ಮತ್ತೆ ಎಲ್ಲರೂ ಸೇರಿ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕುವಂಥ ಕೆಲಸನೂ ಮಾಡಲೇಬೇಕಾಗತ್ತೆ. ಅವ್ರ ವಿರುದ್ಧ ಹೋರಾಟ ನಾವು ಮಾಡಬೇಕಾಗಿದೆ. ನಾವು ಮಾಡೇ ಮಾಡ್ತೀವಿ ಈ ಸಂದರ್ಭದಲ್ಲಿ.